ಶುರು ಮಾಡತ್ತೇನೆ ಒಂದು ಇಡ್ಲಿ ಅಂಗಡಿ, ನಾ ಏನ್ ಆಗ್ಬೇಕು, ಪಾರ್ಟ್ನರ್ಶಿಪ್ ಆಗ್ಬೇಕು, ಸೋಲ್ ಪ್ರೊಪ್ರೈಟರ್ಶಿಪ್ ಆಗ್ಬೇಕು ಅಂತ ಹೇಳಂದಾಗ ಯುವರ್ ಅಡ್ವೈಸ್ ಇಸ್ ಆಲ್ಸೋ ಡಿಪೆಂಡೆಂಟ್ ಆನ್ ದ ಕಾಸ್ಟ್ ಹಿ ವಾಂಟ್ ಟು ಬೇರ್. ಈಗ ನಾವ್ ಇಬ್ರು ಮಂದಿ ಕೂಡ ಸರ್ ಪ್ರೈವೇಟ್ ಲಿಮಿಟೆಡ್ ಬೆಸ್ಟ್ ನೋಡ್ರಿ ಅಂತಂದ್ರ ಪ್ರೈವೇಟ್ ಲಿಮಿಟೆಡ್ ಸ್ಟಾರ್ಟ್ ಮಾಡಿ ಎಷ್ಟು ಬೇಕು, 12K ಅಂತೂ ಬಿಟ್ಬಿಡ್ರಿ, 40K ಅಂತೂ ಕರೆಕ್ಟ್ ಇದೆ, 40,000 ಬೇಕು. LLB ಸ್ಟಾರ್ಟ್ ಮಾಡಕ್ಕೆ ಎಷ್ಟು ಬೇಕು, 30,000 ಬೇಕು. ಪಾರ್ಟ್ನರ್ಶಿಪ್ 25 ಅಂತ ಬರ್ದಾಗ, ಬಟ್ ಹುಬ್ಬಳ್ಳಿದಾಗ ನಿಮ್ಗೆ 15 ದಾಗ ಆಗ್ತದೆ. ಸೋಲ್ ಪ್ರೊಪ್ರೈಟರ್ಶಿಪ್ 5K, ದಟ್ ಇಸ್ ಕರೆಕ್ಟ್. 0 ಆಗ್ಬೋದು, 5K ಆಗ್ಬೋದು, ದಟ್ ಇಸ್ ಕರೆಕ್ಟ್. ಸೊ ಅಲ್ಲಿ ಇಡ್ಲಿದೆ ಕುಕ್ಕರ್ ನಾನು 5,000 ತಂದೇನಿ, ನೀವು ರಿಜಿಸ್ಟ್ರೇಷನ್ ಈಗ 20,000 ಕೊಡಂದ್ರೆ ಯಾರು ಕೊಡ್ತಾನೆ, ಕೊಡಂಗಿಲ್ಲ. ಸೊ ಫಾರ್ ಸಚ್ ಬಿಸ್ನೆಸಸ್ ರಿಜಿಸ್ಟ್ರೇಷನ್ ವೈಸ್ ಸೋಲ್ ಪ್ರೊಪ್ರೈಟರ್ಶಿಪ್ ಈಸಿ. ಇಬ್ರು ಕೂಡ ಮಾಡೋದಾದ್ರೆ ಓಕೆ ಸರ್, ಪಾರ್ಟ್ನರ್ಶಿಪ್ ಮ್ಯಾಕ್ಸ್ ಟು ಮ್ಯಾಕ್ಸ್ 10,000-15,000 ರೂಪಾಯಿ ಮುಗಿತದೆ. ಸೊ ಅಡ್ವೈಸಿಂಗ್ somebody ಟೈಪ್ ಆಫ್ ಎಂಟಿಟಿ is also depending on the cost. ಅವ್ನ ಕೈಯಾಗ ಎಷ್ಟು ರೊಕ್ಕ ಅದಾವ ಸ್ಟಾರ್ಟ್ ಮಾಡಕ್ ಬಿಸ್ನೆಸ್, ಅದ್ರ ಮೇಲೆ ಡಿಪೆಂಡ್. ಡನ್. ರಿಜಿಸ್ಟ್ರೇಷನ್ ಅಥಾರಿಟಿ ಹ್ಯಾಸ್ ಸೆಡ್ ಫಾರ್ ಸೋಲ್ ಪ್ರೊಪ್ರೈಟರ್ಶಿಪ್ ಫಾರ್ ಸ್ಟೇಟ್, ಫಾರ್ ಪಾರ್ಟ್ನರ್ಶಿಪ್ ಫ್ರಮ್ ಸ್ಟೇಟ್. LLP ಸೆಂಟ್ರಲ್. ನಿನ್ನೆ MCA ಫಸ್ಟ್ ಡೇ MCA.com ಹೇಳಿದಲ್ಲ, MCA.com ದಾಗನ LLP ಮತ್ತೆ ಕಂಪನಿ ರಿಜಿಸ್ಟ್ರೇಷನ್. ಸೊ ಸೆಂಟ್ರಲ್ MCA ಅಂಡರ್ LLP ಪಾರ್ಟ್ನರ್ಶಿಪ್ ಅಂಡ್ ಸೆಂಟ್ರಲ್ ಅಂಡರ್ LLP. ಓನರ್ ಲಯಬಿಲಿಟಿ, ಓನರ್ ಲಯಬಿಲಿಟಿ ಡಿಸ್ಕಸ್. ಸೋಲ್ ಪ್ರೊಪ್ರೈಟರ್ಶಿಪ್ ಅನ್ಲಿಮಿಟೆಡ್. ನಿಮ್ ಮೇಲೆ ಏನಾದ್ರು ಕ್ಲೇಮ್ ಬಂದ ಅಂತಂದ್ರ, ನಿಮ್ ಮೇಲೆ ಏನಾದ್ರು ಡ್ಯಾಮೇಜ್ ಯಾರ ನೋಟಿಸ್ ಕೊಟ್ರ ಅನ್ಲಿಮಿಟೆಡ್, ರೈಟ್. ಪಾರ್ಟ್ನರ್ಶಿಪ್ ಅನ್ಲಿಮಿಟೆಡ್. ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಅಂಡ್ ಪ್ರೈವೇಟ್ ಲಿಮಿಟೆಡ್ ಲಿಮಿಟೆಡ್ ಟು ದ ಎಕ್ಸ್ಟೆಂಟ್ ಆಫ್ ಮನಿ ಹಾಕು. ಇದ ಕೇಸ್ದಾಗ ಕೇಳಿದೇನ ಹೇಳಿದಿಲ್ಲ ಎಕ್ಸಾಂಪಲ್, ಇದ ಕೇಸ್ದಾಗ ನಾವು ಕಂಪನಿ ಇದ್ವಿ ಅಂದ್ರ ಅಥವಾ ನಾವು LLB ಇದ್ವಿ ಅಂದ್ರೆ ಇಂತ ನೋಟಿಸ್ ಬಂದಾದ್ಮೇಲೆ ನಾವು ಕೋರ್ಟಿಗೆ ಒಂದು ನೋಟಿಸ್ ಕೊಡ್ಬೋದು. ವಿ ಹ್ಯಾವ್ ಗಾಟ್ ಅ ಡ್ಯಾಮೇಜ್ ನೋಟಿಸ್ ಆಫ್ 25 lakhs. ನಮ್ ಬ್ಯಾಂಕ್ ಅಕೌಂಟ್ 5 ಲಕ್ಷ ರೂಪಾಯಿ ಐತಿ, ಅಷ್ಟು ನಾವು ತುಂಬಿ ನಾವು ಕೈ ಎತ್ತೀವಿ. ವಿ ವಿಲ್ ಫೈಲ್ ಬ್ಯಾಂಕ್ರಪ್ಸಿ ಫಾರ್ ದ ಕಂಪನಿ. ಪರ್ಸನಲ್ ಅಸೆಟ್ 1 ರೂಪಾಯಿ ಇನ್ವಾಲ್ವ್. ಗಾಟ್ ಇಟ್? ಸೇಫ್ಟಿ. ಇನ್ನೊಂದು ಬಿಸ್ನೆಸ್ ಮಾಡಬಹುದ, ಮನಿ ಮಠವಾರ ಏನ್ ಮಾಡ್ತೀವಿ ನಾವು, ಮಾಡಕ್ ಬರಂಗಿಲ್ಲ. ಬಿಸ್ನೆಸ್, ಈ ಬಿಸ್ನೆಸ್ ಬಂದ್ ಅಂತಂದ್ರೆ ಇನ್ನೊಂದು ಬಿಸ್ನೆಸ್ ಅನ್ನು ಮಾಡಬಹುದು. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಸರ್, ರಿಜಿಸ್ಟ್ರೇಷನ್ ಕಾಸ್ಟ್ ಅಂತ ಹೇಳಿದ್ರಿ. ರನ್ನಿಂಗ್ ಕಾಸ್ಟ್ ಎಂತ? GST ರಿಟರ್ನ್ಸ್ ಹಾಕ್ಬೇಕು, GST ಇದ್ರೆ ಆನ್ಯುವಲ್ ರಿಟರ್ನ್, ಆನ್ಯುವಲ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಹಾಕ್ಬೇಕು. ಅಲ್ಲಿ ಲಾಸ್ಟ್ ಇವೆರಡು ಅದಲ್ಲ, ಇವು ಬಹಳ ಕಾಸ್ಟ್ಲಿ. ಇಲ್ಲೇ ಬಹಳಷ್ಟು ಫೈಲಿಂಗ್ ಬರ್ತಾವ, ಕಂಪ್ಲೈಂಟ್ಸ್ ಬರ್ತಾವ. ಅದಕ್ಕೆ ಬಹಳ ಮಂದಿ ಏನ ಸಣ್ಣ ಬಿಸ್ನೆಸ್ ಅವ, ಈ ಹೆಡ್ಡೇಕ್ ಬ್ಯಾಡ್ರಿ ನಮಗ. ಒಂದ್ಸತಿ ರಿಜಿಸ್ಟ್ರೇಷನ್ ಮಾಡಿದ್ರೆ ವರ್ಷದ ಒಂದ್ಸತಿ ಏನ್ ರಿಟರ್ನ್ ಫೈಲಿಂಗ್ ಮಾಡ್ಬೇಕು, ಅಥವಾ ಸಿಂಪಲ್ ಫೈಲಿಂಗ್ ಇರ್ಬೇಕು ಅಂತಂದ್ರ ಇವೆರಡು ಲೋ ಅಂಡ್ ಮಾಡರೇಟ್. 5,000 20,000 ರೂಪಾಯಿ, 10,000 30,000 ರೂಪಾಯಿ ಏನ್ ಬರ್ದಾರಲ್ಲ, ಇದು ಈ ರೇಂಜ್ ಆಗ್ತದೆ ನಿಮ್ ಕೆಲಸ. ಬಟ್ ವೆನ್ ಇಟ್ ಕಮ್ಸ್ ಟು LLP, ಇಟ್ ಈಸ್ LLP ಅಂಡ್ ದಿಸ್ ಇಸ್ ವೆರಿ ಕಾಸ್ಟ್ಲಿ. ಇಲ್ಲಂತೂ ಮಿನಿಮಮ್ 30,000, ಮ್ಯಾಕ್ಸಿಮಮ್ ಕ್ಯಾನ್ ಗೋ ಟು 1 lakh ಆಲ್ಸೋ. ಸೊ ರನ್ನಿಂಗ್ ಕಾಸ್ಟ್ ಇಂಪಾರ್ಟೆಂಟ್. ಬಿಸ್ನೆಸ್ ದಾಗ ನಿಮಗೆ ಫೈದೇನ 3 ಲಕ್ಷ ರೂಪಾಯಿ ಆಗತ್ತಿದೆ ಅಂದ್ರೆ 30,000 ರೂಪಾಯಿ ಯಾರಿಗಾರ ಟ್ಯಾಕ್ಸ್ ಫೈಲಿಂಗ್ ಕೊಡ್ತೀರಿ, ರೈಟ್? ನಾಟ್ ವರ್ತ್, ರೈಟ್? ಸರ್ 2,000 ರೂಪಾಯಿ ಕೊಡ್ತೇವೆ ನೋಡ್ರಿ, 3 ಲಕ್ಷ ರೂಪಾಯಿ ಅರ್ನಿಂಗ್ ಅಂತಂದ್ರೆ ಸಾಕು. ದೆನ್ ಇಟ್ ಈಸ್ ಗುಡ್ ದಟ್ ಯು ಆರ್ ಅ ಸೋಲ್ ಪ್ರೊಪ್ರೈಟರ್ಶಿಪ್ ಆರ್ ಅ ಪಾರ್ಟ್ನರ್ಶಿಪ್. ಪಾರ್ಟ್ನರ್ಶಿಪ್ ಇಸ್ ಆಲ್ಸೋ ಎಕ್ಸ್ಪೆನ್ಸಿವ್, ಸೋಲ್ ಪ್ರೊಪ್ರೈಟರ್ಶಿಪ್ ಇಸ್ ಗುಡ್. ಸೊ ನಿಮ್ಮ ಸ್ಕೇಲ್ ಆಫ್ ಬಿಸ್ನೆಸ್ ಎಷ್ಟು ದೊಡ್ಡದಾಗೈತ್ಲಾ ಅಷ್ಟಕ್ಕೆ ನೀವು ಅಡ್ವೈಸ್ ಮಾಡ್ಬೇಕು, ರೈಟ್? ಆಲ್ ದ ಸ್ಮಾಲ್ ಖಾನಾವಳಿ, ಕಿರಾಣಿ ಅಂಗಡಿ, ರೈಟ್? ಆಲ್ ಹಾರ್ಡ್ವೇರ್ ಶಾಪ್, ರೈಟ್? ಅಂಡ್ ಪೇಂಟ್ ಶಾಪ್, ರೈಟ್? ಎಲೆಕ್ಟ್ರಿಕ್ ಶಾಪ್, ಇವೆಲ್ಲ ಇಂದ ಶಾಪ್ಗಳು ಏನಿರ್ತಾವಲ್ಲ, ದೀಸ್ ಆರ್ ಆಲ್ ವಾಟ್ ಕಾಸ್ಟ್ ಇಸ್ ಲೆಸ್, ರನ್ನಿಂಗ್ ಕಾಸ್ಟ್ ಇಸ್ ಲೆಸ್. ಸೊ ನಿಮ್ ತಲೆಗೂ ಏನಿರ್ಬೇಕ, ನಾ ಇಂತ ಅಂಗಡಿನ ಕ್ಲೈಂಟ್ ಅಂತ ಹಿಡಿದ್ರೆ ನಾವು 30,000 ರೂಪಾಯಿ ಚಾರ್ಜ್ ಮಾಡಕ್ ಬರಂಗಿಲ್ಲ. ಸೊ ನೀವು ಏನ ಇಂತ ಅಂಗಡಿ ಹಿಡಿದ್ರೆ ಅಂದ್ರೆ ಮಾರ್ಕೆಟ್ದಾಗ ಮ್ಯಾಕ್ಸ್ 2,000 ರೂಪಾಯಿ ಪರ್ ಮಂತ್, ಅಂದ್ರೆ ಪರ್ ಮಂತ್ಲಿ ಕಾಸ್ಟ್ ಫಾರ್ GST ಮತ್ತು ಅಕೌಂಟಿಂಗ್. ಇಯರ್ಲಿ ಕಾಸ್ಟ್ 5,000 to 10,000 ರೂಪಾಯಿ. ದೆನ್ ರೈಸಿಂಗ್ ಫಂಡ್ಸ್, ಐ ಟೋಲ್ಡ್ ಯು ಫಾರ್ ಸೋಲ್ ಪ್ರೊಪ್ರೈಟರ್ಶಿಪ್ ಅಂಡ್ ಪಾರ್ಟ್ನರ್ಶಿಪ್. ರೈಸಿಂಗ್ ಫಂಡ್ಸ್ ಅಂದ್ರೆ ಯಾರ ಇನ್ವೆಸ್ಟ್ ಮಾಡೋದು ಬರಂಗಿಲ್ಲ. Yes, they can become partner in partnership fund. But when it comes to liability, private limited company, you can raise funds from a shareholder, right? Expansion fine. ಈಗ ನೋಡ್ರಿ, ನಾನು ನಿಮ್ಗೆ ಹೇಳಿದೆ 1 ಅಂಗಡಿ ಹಾಕಿದ್ರಿ, 2 ಅಂಗಡಿ ಹಾಕಿದ್ರಿ. But max to max, if you want to expand, always expansion is limited in sole proprietorship firm and partnership firm. With regards to limited liability and private limited, it is better. That's it. Bank loan perspective. So ನೋಡ್ರಿ, ಬಹಳಷ್ಟು ಕಡೆ ಬ್ಯಾಂಕ್ ಲೋನ್ಸ್, ರೈಟ್? ದೇ ವಾಂಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ
ಆರ್ LLP ಬ್ಯಾಂಕ್ ಲೋನ್ ಪ್ರಾಬಬಿಲಿಟಿ ಹೆಚ್ಚಿಗೆ ಇದೆ. ಸರ್ ಎದಕ್ಕೆ ರೀ ಅಂತ ಒಂದು ಕ್ವಶನ್ ಕೇಳಿದ್ರೆ, ಸಿ ಟುಡೇ ದ ಬಿಗ್ಗೆಸ್ಟ್ ಅಸೆಟ್ ಫಾರ್ ಅ ಬ್ಯಾಂಕ್ ಈಸ್ ಟ್ರಾನ್ಸ್ಪರೆನ್ಸಿ. ಅಂದ್ರೆ ನೀವ್ ಏನ್ ಬಿಸ್ನೆಸ್ ನಿಮಗೆ ಒಂದ್ಸತಿ ಲೋನ್ ಕೊಟ್ರೆ ನೀವ್ ಏನ್ ಬಿಸ್ನೆಸ್ ಮಾಡಕ್ಕೆ ನೀವ್ ಹೇಳಿದ್ರೆ ಕೊಡ್ತಕ್ಕೇತ್ ಬ್ಯಾಂಕಿಗೆ, ನೀವ್ ಹೇಳೋ ಮಟ್ಟ ಕೊಡ್ತಕ್ಕೇತ. ಬಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮತ್ತು LLP ದಾಗ ಇಯರ್ ಎಂಡಿಗೆ ನೀವು ಬ್ಯಾಲೆನ್ಸ್ ಶೀಟ್ ಮತ್ತು P&L ಮಾಡಿ ಅಪ್ಲೋಡ್ ಮಾಡ್ಬೇಕು ಎಲ್ಲಿ ಪೋರ್ಟಲ್. ಸೊ ನಿಮಗ್ ಕೇಳಾದನು ಅವ್ರ ಬ್ಯಾಂಕ್ ಅದವರು ಡೌನ್ಲೋಡ್ ಮಾಡಿ ಚೆಕ್ ಮಾಡ್ಕೋಬಹುದು ವೆದರ್ ಯು ಆರ್ ಆಕ್ಚುಲಿ ಡೂಯಿಂಗ್ ದಟ್ ಕೈಂಡ್ ಆಫ್ ಬಿಸ್ನೆಸ್ ಆರ್ ನಾಟ್. ಸೊ ಟ್ರಾನ್ಸ್ಪರೆನ್ಸಿ ಇರ್ತದೆ, ರೈಟ್. ಸೊ ಫಾರ್ ಎಕ್ಸಾಂಪಲ್ ಟ್ರಾನ್ಸ್ಪರೆನ್ಸಿ ಹೆಂಗಿರ್ತದೆ ಅಂತಂದ್ರೆ, ಐ ಗೋ ಟು MCA ವೆಬ್ಸೈಟ್, ಎವ್ರಿಬಡಿ ಚೆಕ್ ದಿಸ್, ಡೋಂಟ್ ಡೂ ರೈಟ್ ನೌ, ರೈಟ್. ದೆನ್ ಮಾಸ್ಟರ್ ಡೇಟಾ, MCA ಸರ್ವಿಸಸ್, ಮಾಸ್ಟರ್ ಡೇಟಾ ಸರ್ವಿಸಸ್. ಇಲ್ಲಿ ಎಂಟರ್ ಕಂಪನಿ ನೇಮ್ ಫಾರ್ ಸರ್ಚ್, ರೈಟ್. ಚಲೋ, ವಾಟ್ ಕಂಪನಿ ಶಾಲ್ ವಿ ಸರ್ಚ್ ಇವತ್ತ? ಹಂಗೊಂದು ಕಂಪನಿ ಹೆಸರು ಹೇಳ್ರಿ. ಟಾಟಾ. ಓಕೆ, ಟಾಟಾ ಭಾಳ ಕಂಪನಿ. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್. ಟಾಟಾ ಕನ್ಸಲ್ಟೆನ್ಸಿ. ಓಕೆ, ಸೊ ಹೇಳ್ರಿ ಎಂಟರ್. ಕ್ಯಾಪ್ಚಾ ಕೋಡ್ BF0VIK. Right, Tata Consultancy Services Limited. SN5UNQ. ನೋಡ್ರಿ, ಅವ್ರೆಲ್ಲ ಇನ್ಫಾರ್ಮೇಶನ್ ಇಲ್ಲಿ ಬಂದ. ಟ್ರಾನ್ಸ್ಪರೆನ್ಸಿ, ರೈಟ್. ಹಿಂಗ ಟಾಟಾ ಬೇಸ್ ಬಿಟ್ಟು ನೀವು ಎನಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಬೋರ್ಡ್ ಹೋಗ್ತಿರ್ಲ, ಅಲ್ಲಿ ಹೋಗಿ ಅದ್ರ ಡೈರೆಕ್ಟರ್ ಯಾರು, ಆ ಕಂಪನಿ ಎಲ್ ರಿಜಿಸ್ಟರ್ ಆಗೈತಿ, ಏನೇನ್ ಇನ್ಫಾರ್ಮೇಶನ್ ಸಿಗ್ತಾವ ಅನ್ನೋದು ನೋಡ್ರಿ, ರೈಟ್. ಕಂಪನಿ ವೇರ್ ಇಟ್ ಇಸ್ ರಿಜಿಸ್ಟರ್ಡ್, when it is registered, right. Then address of registration, government company, ಅವ್ರದ್ದು share capital ಎಷ್ಟೈತ್ರಿ? 565 crores, right. Authorized capital, paid up capital 361 crores, right. Date of last AGM ಯಾವಾಗ ಮಾಡ್ಯಾರ, ಆಮೇಲೆ jurisdiction. ಇದಾದ್ಮೇಲೆ there is one more tab here, directors. ಯಾರ್ಯಾರ ಡೈರೆಕ್ಟರ್ ಅದಾರ? ಚಂದ್ರಶೇಖರನ್, CEO ಟಾಟಾ, right. So he is professional director. Khosla, right. All these are the directors of Tata. That index of charges. So this is something which is important for you to understand. ಈ ಕಂಪನಿ ಯಾವ್ದಾರ ಬ್ಯಾಂಕ್ ಕಡೆಯಿಂದ ಲೋನ್ ತಗೊಂಡಿದ್ರ ಅದಿಲ್ ಬರ್ತೈತಿ ನೋಡಿ. ಸಿಟಿ ಬ್ಯಾಂಕ್ ಕಡೆಯಿಂದ 27,000 ಕೋಟಿ, ಕರೆಕ್ಟಾ? 2,700 crores it has taken loan. JM Financials 1,921 crores, right. Citibank again. So these are all the, ಇಲ್ಲಿ ನೋಡ್ರಿ, ರೇಟ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತಂದ್ರೆ ಲೋನ್ ಮುಗಿದೈತಿ, ಇದಷ್ಟೇ ರನ್ನಿಂಗ್ ಐತಿ ಚಾಲ್ತಿದಾಗಿ. ಇವೆಲ್ಲ ಲೋನ್ ಮುಗಿದಾವ್ ಡೇಟ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ರೊಕ್ಕ ಕೊಟ್ಟರೆ ಇದನ್ನ ನೋಡಕ, ರೈಟ್. ಸೊ ಟ್ರಾನ್ಸ್ಪರೆನ್ಸಿ. ಸೊ MCA, Ministry of Corporate Affairs, gives the database for the companies to be transparent. ಕ್ಲೀನ್. ನೀವು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮಾಡಿದ್ರೆ ಯು ಕ್ಯಾನ್ ಟೇಕ್ ದ ವಾಟ್ ಯು ಕಾಲ್ ಸಚ್ this one. Let's understand, take a example of a Dharwad company, right. Master service data, Skytech Caps. ಸರ್ ಎಲ್ಲಾರು ಬರ್ತೈತೆ ಅಂತೇಳಿ ಸರ್ ಟಾಟಾದ ಐತ್ರಿ ಹಾಕ್ಯಾರ್ರಿ, ಬಟ್ ಎಲ್ಲಾರು ಬರ್ತೈತೇನೆ ಅಂತೇಳಿ ನಿಮಗೆ ಕ್ವಶನ್ ಇದ್ರೆ you just show you. Skytech Caps and Closures, WJQFWB. Done. ನೋಡಿ, ಇಲ್ಲಿ they have taken loan from State Bank of India, 25 crore, 59 lakhs loan, right. Today ಅದಕ್ಕೆ information is so much available online. ಸ್ಕ್ಯಾಮ್ ಅಂತ ಮಾಡಕ್ಕ ಎಲ್ಲ ಐತಿ. ಇವ್ರ ಈ ಕಂಪ್ನಿ ಡೈರೆಕ್ಟರ್ಗಳು ಯಾರ, ಆಮೇಲೆ ಅದು ಒಳಗೆ ಹೋದ್ರೆ ಈ ನೋಡ್ರಿ ಕಂಪ್ನಿ ಡೈರೆಕ್ಟರ್ಗಳು ಯಾರ, ಆಲ್ ಡೈರೆಕ್ಟರ್ಸ್, ರೈಟ್. ಇದನ್ನ ಮತ್ತೆ ನಾನು ಅಕಸ್ಮಾತ್ ಕ್ಲಿಕ್ ಮಾಡಿದೆ ಅಂತಂದ್ರೆ ಅವ್ರಿಗೆ ಬೇರೆ ಯಾವ ಕಂಪನಿದಾಗ ಡೈರೆಕ್ಟರ್ ಅದಾರ ಅದು ಬರ್ತದೆ. JTVT2Z
ಅವ್ರ ಈ ಕಂಪ್ನಿದಾಗ ಈ ಕಂಪ್ನಿದಾಗ ಸೋ ಮಚ್ ಆಫ್ ಇನ್ಫಾರ್ಮೇಶನ್ ಇಸ್ ಅವೈಲೇಬಲ್ ಇನ್ ಅನ್ ಅಥೆಂಟಿಕ್ ವೆಬ್ಸೈಟ್. ಅಂದ್ರೆ ಈಗ ಇದನ್ನಲ್ಲ ಕಾರ್ಪೊರೇಟ್ ಅಫೇರ್ಸ್ ಗವರ್ಮೆಂಟ್ ವೆಬ್ಸೈಟ್ ದಾಗಿನ ಡೇಟಾ genuine data, whatever is there. So that's why private limited companies are proposed. All startups in India today are private limited companies, right? ಆಮೇಲೆ ಯಾರ್ ಪ್ರೈವೇಟ್ ಸರ್ ಕಂಪ್ಯೂಟರ್ ಅಂಗಡಿ ಆತ್ರಿ ಎಕ್ಸಾಂಪಲ್ ಕೊಟ್ರಿ, ಬಟ್ ರಿಯಲಿ ಯಾರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮಾಡ್ತಾರೆ ಸರ್? ಇವತ್ತ ಗವರ್ಮೆಂಟ್ ಗ್ರಾಂಟ್ ಯಾರು ಬೇಕು, ರೈಟ್? ಗವರ್ಮೆಂಟ್ ಫಂಡಿಂಗ್ ಯಾರು ಬೇಕು? ಅವ್ರು ಗವರ್ಮೆಂಟ್ ಮ್ಯಾಂಡೇಟ್ರಿ ಯು ಹ್ಯಾವ್ ಟು ಬಿ ಅನ್ LLP ಆರ್ ಅ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಹೇಳ್ಬಿಟ್ಟ. ಯಾಕಂದ್ರೆ ಗವರ್ಮೆಂಟ್ ಗ್ರಾಂಟ್ ತಗೊಂಡಾಗ ಓಡೋದ್ರೆ ಅವ್ ಎಲ್ಲ ನಾನು ಏನ್ ರಿಜಿಸ್ಟ್ರೇಷನ್, ಯಾರ ಡೈರೆಕ್ಟರ್, ಯಾರು ನೋಟಿಸ್ ಕೊಡ್ಬೇಕು ಅನ್ನೋದು ಕ್ಲಿಯರ್ಲಿ ಇರ್ತದೆ ಇದು. ಸೊ ದಟ್ಸ್ ವೈ LLP and partnership firm as LLP and private limited companies are the two such registered entities which are eligible for all the government grants and government funding. Okay, clear, fine, right? Type of entities, type of registrations. Okay, sir, partnership firm ನಾಗಂತೂ ಡೀಡ್ ಅಂತ ಹೇಳಿದ್ರಿ. LLP ದಾಗ ಏನ್ ಹೇಳಿದ್ರಿ? LLP ದಾಗನು LLP ಡೀಡ್ ಅಂತ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಡೀಡ್, ರೈಟ್? ಅದರ ರಿಜಿಸ್ಟ್ರೇಷನ್ ಇರುತ್ತೆ. ಸರ್ ಕಂಪನಿದಾಗ ಏನ್ ಬರ್ತೈತಿ? MOA, Memorandum of Association, Articles of Association, right? Sir, at our level, ಅಂದ್ರೆ ನೀವೇನು ಓದಾಕತ್ತೀರಿ ಈ ಲೆವೆಲ್ ನಾಗ LLP ರಿಜಿಸ್ಟ್ರೇಷನ್ ಪಾರ್ಟ್ನರ್ಶಿಪ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ರಿಜಿಸ್ಟ್ರೇಷನ್ ಬಗ್ಗೆ ಏನೋ ಗೊತ್ತಿರ್ಬೇಕ್ರಿ. ಯು ನೀಡ್ ನಾಟ್ ನೋ ಎನಿಥಿಂಗ್ ಬಿಕಾಸ್ ವಿತೌಟ್ ಅ ಪ್ರೊಫೆಷನಲ್, ಅಂದ್ರೆ ವಿತೌಟ್ ಅ ಕಂಪನಿ ಸೆಕ್ರೆಟರಿ or a chartered accountant, you cannot incorporate a LLP or a partnership, LLP or a private limited company. ಸರ್ ನಮಗೆ ಎಷ್ಟು ಮಟ್ಟ ಗೊತ್ತಿರ್ಬೇಕ್ರಿ? ಈಗ ಸರ್ಚ್ ಮಾಡಕ್ ಗೊತ್ತಿರ್ಬೇಕು, ರೈಟ್? ಇನ್ನೊಂದು ನಿಮಗೆ ಐ ಶೋ ಯು ವಾಟ್ ಯು ಶುಡ್ ನೋ ವಿಚ್ ಯು ಕ್ಯಾನ್ ಚೆಕ್, ರೈಟ್? ಎವ್ರಿಬಡಿ ಲಾಗ್ ಇನ್ ಟು MCA ಡೈರೆಕ್ಟ್. MCA ಡಾಟ್ ವಾಟ್ ಯು ಶುಡ್ ನೋ ಅಂತ ಹೇಳ್ತೇನೆ. MCA.ua.in. ವಿಲ್ ಸ್ಟಾರ್ಟ್ ಡಾಕ್ಯುಮೆಂಟ್ಸ್ ಕ್ಲಿಕ್ ಮಾಡ್ಬೇಡ ಹೇಳ್ತೇನೆ, ರೈಟ್? ಕರ್ಸರ್ ಅದ್ರ ಕಡೆ ಒಯ್ದ್ರೆ ನಿಮಗೆ ಡ್ರಾಪ್ ಡೌನ್ ಬರ್ತಿರ್ತೈತಿ. ಸೊ ಇಫ್ ಐ ಟೇಕ್ ದ ಕರ್ಸರ್ ಇನ್ MCA, ಡೋಂಟ್ ಕ್ಲಿಕ್, ಜಸ್ಟ್ ಕರ್ಸರ್ ಅಲ್ಲಿ ಒಯ್ಯಿರಿ, ಡ್ರಾಪ್ ಡೌನ್ ಮಾಡಿ. ಮತ್ ಕರ್ಸರ್ ಮಾಸ್ಟರ್ ಡೇಟಾ ಕಡೆ ಒಯ್ಯಿರಿ, ಡ್ರಾಪ್ ಡೌನ್ ಮಾಡಿ. ಮತ್ ಮಾಸ್ಟರ್ ಡೇಟಾ ಕಡೆ ಹೋಗಿ ಕ್ಲಿಕ್ ಮಾಡಿ. ಸೊ ಯು ಗೆಟ್ ದಿಸ್ ಮಾಸ್ಟರ್ ಡೇಟಾ ಸರ್ವಿಸಸ್. ಗಾಟ್ ಇಟ್? ಇಲ್ಲಿ ಈಗ ನಾ ಏನೇನ್ ಕಂಪನಿ ಸರ್ಚ್ ಮಾಡಿದಿಲ್ಲ ಇವತ್ತು ನಿಮಗೆ, ನೀವು ಯಾವ ಕಂಪನಿ ಏನ್, ನೀವು ಒಂದ್ ಕಂಪನಿಗೆ ಫಾರ್ ಎಕ್ಸಾಂಪಲ್ ಇಂಟರ್ವ್ಯೂ ಕಳ್ಸೋದ್ರೆ ತಿಳ್ಕೊಳ್ಳಿ, ರೈಟ್? ಆ ಕಂಪನಿ ಐತೋ ಇಲ್ಲೋ, ಪ್ರೈವೇಟ್ ಲಿಮಿಟೆಡ್ ಐತೋ ಇಲ್ಲೋ ಅನ್ನೋದು ಚೆಕ್ ಮಾಡಕ್, ಅಥವಾ LLP ಐತೋ ಇಲ್ಲೋ ಚೆಕ್ ಮಾಡಕ್ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್, ರೈಟ್? ಸೊ ಇದನ್ನ ನಿಮಗೆ ಕೊಡ್ತೇನೆ, ರೈಟ್? ಅಥೆಂಟಿಕ್ ಚೆಕ್ ಮಾಡ. ನಾ ಡೈರೆಕ್ಟರ್ ಅದೇನ್ ಕಂಪ್ನಿ ಅಂತಾರ ದಡಿಪ ಚೆಕ್ ಮಾಡಿ ಹೇಳ್ತೇನೆ ಅಂತೇಳಿ ಇಲ್ಲಿ ಬಂದು ಚೆಕ್ ಮಾಡಿದ್ರೆ ಅವ್ನ ಹೆಸರು ಎದ್ರಗಿಲ್ಲ, ಅವ್ನ ಡೈರೆಕ್ಟರ್ ಅಲ್ಲ. ಬರ್ತದ? ಇಷ್ಟು ಲೆವೆಲ್ ನಿಮ್ಗೆ ಗೊತ್ತಿರ್ಬೇಕು. ಯು ಕ್ಯಾನ್ ಸರ್ಚ್ ಎನಿ ಕಂಪನಿ, ಕ್ಯಾಪ್ಚಾ ಹಾಕ್ರಿ, ಒನ್ ಕಂಪನಿ ಇ ಫೈಲಿಂಗ್ ಸರ್ವಿಸಸ್, ಸರಿ FO ಸರ್ವಿಸ್, FO ರೈಟ್? ಅದರೊಳಗೆ ಕೆಳಗೆ ನೋಡ್ರಿ, ಸಾರಿ, FO ಸರ್ವಿಸಸ್. ಇನ್ ದಿಸ್ ಚೆಕ್ ಕಂಪನಿ ನೇಮ್, ಕ್ಲಿಕ್, ರೈಟ್? ಇಲ್ಲೇ ವಾಟ್ ಇಸ್ ದಿಸ್ ಫಂಕ್ಷನಾಲಿಟಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಒಂದು ಕಂಪನಿ ಜಾಯ್ನ್ ಆಗ್ತೀವಿ, ನೀವು ಒಂದು ಆಫೀಸ್ ಜಾಯ್ನ್ ಆಗ್ತೀರಿ, ಅವರು ಪ್ರೊಪ್ರೈಟರ್ಶಿಪ್ ಅಥವಾ ಪಾರ್ಟ್ನರ್ಶಿಪ್ ಇರ್ಬೋದು. ಇಲ್ಲ ನಮ್ ಬ್ಯಾಂಕರ್ ಪ್ರೈವೇಟ್ ಲಿಮಿಟೆಡ್ ಮಾಡಿದ್ರೆ ಚಲೋ ಲೋನ್ ಬರ್ತಾವು ಮತ್ತೆ ಗ್ರಾಂಡ್ ಬರ್ತಾವ ಅಂತ ಹೇಳ್ಯಾನ, ನನಗ್ ಪ್ರೈವೇಟ್ ಲಿಮಿಟೆಡ್ ಮಾಡೋದೈತಿ. ಬಟ್ ಪ್ರೈವೇಟ್ ಲಿಮಿಟೆಡ್ ಹೆಸರು ಏನೈತಿಲ್ಲ ಅದ ಏನ್ ತಗೋಬೇಕು? ಸಿ ಟುಡೇ ವಾಟ್ಸ್ಆಪ್ ಪಾನಿಪುರಿ ವಾಲಾ ಅಂತ ಕೇಳಿರಿ, ಗೂಗಲ್ ವಡಾಪಾವ್ ಅಂತ ಕೇಳಿರಿ, ಅವ್ರು ಏನ್ರ ಬೋರ್ಡ್ ಹಚ್ಕೊಂಡ್ರ ಅವ್ರು ಕೇಳೋರಿಲ್ಲ. ಬಟ್ ಕಂಪನಿದಾಗ ಯು ಹ್ಯಾವ್ ಟು ಮೇಕ್ ಶೂರ್ ದಟ್ ನಿಮ್ಮ ಹೆಸರು ಸಿಮಿಲರ್ ಇರಬಾರ್ದು. ಎಕ್ಸಾಕ್ಟ್ ಹಂಗ ಯಾವ್ದಾರ ಒಂದು ಕಂಪನಿ ಅಂತಂದ್ರೆ ನಿಮಗೆ ಹೆಸರು ಸಿಗಂಗಿಲ್ಲ, ರೈಟ್? ಸೊ ಫಾರ್ ಎಕ್ಸಾಂಪಲ್ ಟುಡೇ ಇಫ್ ಯು ವಾಂಟ್ ಟು ಸ್ಟಾರ್ಟ್, ನಮ್ದು ಫ್ಲಾಜಿಕ್ ಅಕಾಡೆಮಿ ಅಂತ ಐತಿ. ಸೊ ನೀವು ನಾವೊಂದು ಫ್ಲಾಜಿಕ್ ಕನ್ಸಲ್ಟೆನ್ಸಿ ಮಾಡ್ಬೇಕಂತ ತಿಳ್ಕೊಳ್ಳಿ. ಸೊ ಫ್ಲಾಜಿಕ್ GIC ಸರ್ಚ್. ಜನರಲಿ ಬಹಳ ಮಂದಿ ಏನ್ ಮಾಡ್ತಾರೆ, ಕಂಪನಿ ನೇಮ್ ಗೂಗಲ್ ಮಾಡ್ತಾರೆ, ರೈಟ್? ಗೂಗಲ್ ಮಾಡಿದ್ರು ಏನ್ ತೋರಿಸಕ್ ಬರ್ತಾ. ಸೊ ವೆನ್ ಐ ಡೂ ಗೂಗಲ್ ಅಬೌಟ್ ದ ಕಂಪನಿ ನೇಮ್, ರೈಟ್? ಫಾರ್ ಎಕ್ಸಾಂಪಲ್ ಐ ಡಿಡ್ SKY Skytech Caps and Closures Private Limited ಮಾಡಿದ ಕೂಡ ಅವ್ರ ಕಂಪನಿ ವೆಬ್ಸೈಟ್ ಫಸ್ಟ್ ಬರ್ತೈತೆ.
ಕೆಳಗೆ ನೋಡ್ರಿ, ರೈಟ್, ಫಾಲ್ಕಾನ್ ಇಬಿಸ್ ಕಂಪ್ನಿ ಡೇಟಾಬೇಸ್, ರೈಟ್, ಅದ್ರೊಳಗ ಸರ್ಚ್ ಕಂಪ್ನಿ ಇವೆಲ್ಲ ನೋಡ್ರಿ ಪ್ರೈವೇಟ್ ವೆಬ್ಸೈಟ್ಸ್. ಇದ್ರೊಳಗೆ ಡೇಟಾ ಅಪ್ಡೇಟೆಡ್ ಇರಬಹುದು, ಬಟ್ ಅಥೆಂಟಿಕ್ ಗೊತ್ತಿಲ್ಲ, ಯಾವಾಗ ಅಪ್ಡೇಟ್ ಮಾಡ್ಯಾರ ಗೊತ್ತಿಲ್ಲ, ಏನ್ ಮಾಡ್ಯಾರ ಗೊತ್ತಿಲ್ಲ. ಸೊ ಗೂಗಲ್ದಾಗ ಏನ್ ಪಡೆದ ಸರ್ ನೋಡ್ರಿ ಇದು ಕಂಪನಿ ರಿಲೇಟೆಡ್ ಇನ್ಫಾರ್ಮೇಶನ್ ತಗದೇವಿ ಅಂತ ಹೇಳಿ ಹೇಳಕ್ ಹೋಗ್ರಿ, ರೈಟ್, ನಾಟ್ ಅಥೆಂಟಿಕ್, ರೈಟ್. ಸೊ ಅದ್ರ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಶನ್ ಐತಿ, ಅಲ್ಲೇನ್ ಡೈರೆಕ್ಟರ್ ಅದಲ್ಲ ಅದೇ ಐತಿ, ಎಲ್ಲ ಐತಿ, ಬಟ್ ಇದು ಅಪ್ಡೇಟ್ ಮಾಡಾರ ಇಲ್ಲ, ಏನೈತಿ ಗೊತ್ತಿಲ್ಲ. ಸೊ ಯಾವಾಗಿದ್ರು MCA ವಿಚ್ ಇಸ್ ಅ ಫೈನಲ್ ಬೈಬಲ್, ಅದನ್ನ ರೆಫರ್ ಮಾಡಿ. ಗಾಟ್ ಇಟ್? ಸೊ ಟೈಪ್ ಆಫ್ MDTs 4. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್. ಲಿಮಿಟೆಡ್ ಲಯಬಿಲಿಟಿ ಎರಡರಾಗ ಅದಾವ, ಯಾವ್ಯಾವ? LLP ಪ್ರೈವೇಟ್ ಲಿಮಿಟೆಡ್, ರೈಟ್. ವಿತ್ ರೆಸ್ಪೆಕ್ಟ್ ಟು ವಾಟ್ ಯು ಕಾಲ್ MCA ವೆಬ್ಸೈಟ್. ಸೊ two major differences which I will tell you, which are bit advanced level. ಅಂದ್ರೆ ನಾ ಏನು ಓದ್ಸೇನಿ ಇಷ್ಟ, ಇದಂತೂ ಬಿಕಾಮ್ ಆಗಿತ್ತ. ನಾವೇನೀಗ ವೆಬ್ಸೈಟ್ ತೋರಿಸಿವಿ, ರಿಲಯನ್ಸ್ ತೋರಿಸಿವಿ, ಸ್ವಲ್ಪ ನೆನಪಿಟ್ಟುಕೊಳ್ಳೋ ಟೆಕ್ನಿಕ್ ಕೊಟ್ಟೆವು, ರೈಟ್. Two major reasons for which the difference between a partnership firm or an NLP and a private limited company is, one is taxation, second is dividend, right. Taxation dividend ಕೂಡಿ ಬಂದ ಅಂತ ಹೇಳಿದ್ರೆ, ಸೆಕೆಂಡ್ ಇಸ್ ಲೋನ್ಸ್. ನಿಮಗೆ ಹೇಳ್ತೇನೆ. ಸೊ ಆನ್ ಸ್ಕ್ರೀನ್ example, right? Profit 1 lakh rupees, 1 lakh rupee, 1 lakh rupee. ಮೂರು ಕಡೆ ನಾವು 1 lakh rupee, 1 lakh rupee, 1 lakh rupee ಪ್ರಾಫಿಟ್ ಮಾಡೋದು ತಿಳ್ಬೋದು, ರೈಟ್. ಸರ್ ನಾನು ಪಾರ್ಟ್ನರ್ಶಿಪ್ ರನ್ ಬಿಸ್ನೆಸ್ ರನ್ ಮಾಡೋದ್ರಿಂದ 1 lakh ಪ್ರಾಫಿಟ್ ಆಯ್ತು, ಒಬ್ಬರು LLP ಮಾಡಿದ್ರೆ 1 lakh, ಪ್ರೈವೇಟ್ ಲಿಮಿಟೆಡ್ 1 lakh, ರೈಟ್. ನಾವು ಇನ್ಕಮ್ ಟ್ಯಾಕ್ಸ್ ರೇಟ್ 31.4%. 31.4%. This can be 25.168%. So income tax is 1 lakh into 31. 3,400, 31,400, 31,400, 21.168. Actually, private limited tax ಕಡಿಮೆ ಹೇಳ್ಬಿಟ್ರಿ. ನೆಕ್ಸ್ಟ್ ಇದು 21.168 ಏನು ಉಳಿ, ಸಾರಿ, ಇದೇನು ಇನ್ಕಮ್ ಟ್ಯಾಕ್ಸ್ ಐತಿ. ಈಗ ನಾವು ಇದು ಪ್ರಾಫಿಟ್ ಎಷ್ಟು ಉಳಿತಾ? ರಿಮೈನಿಂಗ್ ಪ್ರಾಫಿಟ್ ಇನ್ ದಿ ಬ್ಯಾಂಕ್. ಬ್ಯಾಂಕ್ದಾಗ ನಿಮ್ಗೆ ಉಳಿದ ಪ್ರಾಫಿಟ್ ಎಷ್ಟು? ರೊಕ್ಕ ಜಾಸ್ತಿ ಉಳಿ, ರೈಟ್. ಈಗ ಫಾರ್ ಎಕ್ಸಾಂಪಲ್ ನಾವಿಬ್ರು ಕೂಡ ಪಾರ್ಟ್ನರ್ಶಿಪ್ ಮಾಡಿದ್ವಿ, ನಾವಿಬ್ರು ಕೂಡ LLP ಮಾಡಿದ್ವಿ, ನಾವಿಬ್ರು ಕೂಡ ಪ್ರೈವೇಟ್ ಲಿಮಿಟೆಡ್ ಮಾಡಿದ್ವಿ ತಿಳ್ಕೊಳ್ಳಿ, ರೈಟ್. ನಾವು ರೊಕ್ಕ ಉಳಿತ ಇಯರ್ ಎಂಡಿಗೆ ಏನ್ ಮಾಡ್ತೀವಿ? ಇಷ್ಟು ಉಳಿಸಿವಿ, ರೊಕ್ಕ ನಮ್ ಅಕೌಂಟಿಗೆ ಹಾಕೊಂಡ್ಬಿಡೋದು. ಯಾಕಂದ್ರೆ ಈ ಮೂರು ಕೇಸ ಬ್ಯಾಂಕ್ ಅಕೌಂಟ್, ಕರೆಂಟ್ ಅಕೌಂಟ್ ಆಫ್ ಫರ್ಮ್ ಇರ್ತೀವಿ. ನಿನ್ನೇನ್ ಹೇಳಿದ್ವಿ? ಪರ್ಸನಲ್ ಅಕೌಂಟ್ ಇರಂಗಿಲ್ಲ, ಬಿಸ್ನೆಸ್ ಇಂದಾನೆ ಅಕೌಂಟ್ ಇರ್ತೈತಿ. ಸೊ ಫಾರ್ ಎಕ್ಸಾಂಪಲ್ ಪ್ರಶಾಂತ್, ಸೊ ವಿನಾಯಕ್, ಪ್ರಶಾಂತ್ 50-50 partners, PRASHANT, correct? So 50-50 partners, ರೊಕ್ಕ ಉಳಿಯುತ್ತೆ divided by 2, 34,300, 34,300 ನಮ್ಮ ಅಕೌಂಟಿಗೆ ಹಾಕೋಬಹುದು, ಕರೆಕ್ಟ್. ಟ್ಯಾಕ್ಸ್ ಎಂದು ಕಟ್ಟೆ ಗೌರ್ಮೆಂಟಿಗೆ, ಎಸ್. ಸೇಮ್ ಇನ್ LLP, right? Same in private limited. Private limited, when I take the money out, I need to pay dividend distribution tax. You ಎರಡು ಕೇಸ್ದಾಗ ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸ್ ಇಲ್ಲ, ರೈಟ್. ಸೊ ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸ್ ಎಷ್ಟೈತೆ ಅಂದ್ರೆ, ನೀವು ಸ್ಯಾಲರಿ ಟ್ಯಾಕ್ಸೇಷನ್ ಎಷ್ಟೈತಿಲ್ಲ ಅಷ್ಟೈತೆ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾವಿಬ್ರು ಸ್ಯಾಲರಿ ಟ್ಯಾಕ್ಸೇಷನ್ 20%, ಸ್ಯಾಲರಿ ಸ್ಲಾಬ್ ಬೇಸ್ ಟ್ಯಾಕ್ಸೇಷನ್ ಇರ್ತೈತಿ, ಅದನ್ನ ಆಮೇಲೆ ಹೇಳ್ತೇವೆ ನಾವು. 20% ಐತೆ ಅಂತ ತಿಳ್ಕೊಳ್ಳಿ ನಮ್ ಟ್ಯಾಕ್ಸೇಷನ್. ಸೊ ಇನ್ಕಮ್ ಟ್ಯಾಕ್ಸ್ in the hands of owner. ನಾವಿಬ್ರು ಓನರ್, ಕರೆಕ್ಟ್. ಇಲ್ಲೇ ಝೀರೋ, ಇಲ್ಲೇ ಝೀರೋ, ಇಲ್ಲೇ ಇಂಟು 20% ಇಂಟು 20%, ರೈಟ್. So Vinayak and Prashant paid tax. Here 0, 0. Here 0, 0.
ಸೊ ಕೈಯಾಗ ಎಷ್ಟು ರೊಕ್ಕ ಉಳಿಯುತ್ತೆ ನಮಗ? ಇಲ್ಲಿ ಪೂರ ಉಳಿಯುತ್ತೆ, ರೈಟ್? ಇಲ್ಲಿ ಪೂರ ಉಳಿಯುತ್ತೆ. ಇಲ್ಲಿ ಎಷ್ಟು ಉಳಿಯುತ್ತೆ? ಈಗ ಯಾಕೆ ಚಲೋ? ದಿಸ್ ಇಸ್ ಬೆಟರ್. So taxation wise, here it is double taxation in private limited, right? But in India, 30,000 ಟ್ಯಾಕ್ಸ್ ಅಂತೂ ಇಲ್ಲ, ರೈಟ್? 12 lakh ಮಠ ಈಗ ಏರಿಸ್ಬಿಟ್ಟಾರ ಸ್ಲಾಬ್, ಎಲ್ಲರೂ ಕೇಳಿದ್ವಿ, ರೈಟ್? 12 lakh ಮಠ ಏರಿಸ್ಬಿಟ್ಟಾರ. ಸೊ ಪ್ರೈವೇಟ್ ಲಿಮಿಟೆಡ್ ದಾಗನು ಈಗಿನ ಟೈಮ್ದಾಗ ಏನೈತಿ, ಆಸ್ ಲಾಂಗ್ ಆಸ್ ಯು ಆರ್ ಟೇಕಿಂಗ್ ಮನಿ, ರೈಟ್, ಅಪ್ ಟು 12 lakhs as dividend, it is still beneficial for you to keep private limited only. ಬಟ್ ನೋಡ್ರಿ, ಇರೋ ಬರೀ ಟ್ಯಾಕ್ಸ್ ಅಡ್ವಾಂಟೇಜ್ ಅಷ್ಟೇ ನೋಡ್ಬಾರ್ದು. ಅದಕ್ಕೆ ನಾನು ಹೇಳತ್ತೀನಿ, ಬಹಳಷ್ಟು ಗ್ರೋಯಿಂಗ್ ಕಂಪನೀಸ್, ಸರ್ ನಾವು ಪಗಾರ ಅಂತೂ ಬಾಳ ಹಾಕೊಳಂಗಿಲ್ರಿ, ಬಟ್ ನಮ್ ಕಂಪನಿದ ರೊಕ್ಕ ಬಾಳ ಉಳಿಬೇಕ್ರಿ. ಕಂಪನಿದ ರೊಕ್ಕ ಬಾಳ ಉಳಿಬೇಕಂದ್ರೆ ಯಾರು ಬೆಸ್ಟ್? ಕಂಪನಿದ ರೊಕ್ಕ ಬಾಳ ಉಳಿಬೇಕಂದ್ರೆ ಯಾರು ಬೆಸ್ಟ್? ಪ್ರೈವೇಟ್ ಲಿಮಿಟೆಡ್. ಇಲ್ಲಿ ಕಂಪನಿ ಬ್ಯಾಂಕ್ ಅಕೌಂಟ್ದಾಗ ಎಷ್ಟು ಉಳಿದೈತಿ? ಮನಿ ಇನ್ ದ ರಿಮೈನಿಂಗ್ ಪ್ರಾಫಿಟ್ ಇನ್ ದ ಬ್ಯಾಂಕ್ ಎಷ್ಟು ಉಳಿದೈತಿ? 74. ಇಲ್ಲ ಎಷ್ಟು? ಸೊ ಕಂಪನಿದಾಗ ಜಾಸ್ತಿ ರೊಕ್ಕ ಉಳಿಬೇಕು. ನಾನು ಇದ ರೊಕ್ಕ ಉಳಿದಿ, ನಾ ಒಂದ್ ಮಷಿನರಿ ತೋತೇನಿ, ಇನ್ನೊಂದು ಹೊಸ ಅಂಗಡಿ ಹಾಕ್ತೇನಿ, ಜಾಸ್ತಿ ಸ್ಟಾಕ್ ತರ್ತೇನೆ ಅಂದ್ರೆ ದಿಸ್ ಇಸ್ ಬೆಸ್ಟ್. ನೋಡ್ರಿ, ಆಲ್ಮೋಸ್ಟ್ ಹಿಯರ್ ದ ಸೇವಿಂಗ್ ಆಫ್ ಟ್ಯಾಕ್ಸ್ ಇಸ್ ಆಲ್ಮೋಸ್ಟ್ 7%, ಐ ಗೆಸ್ 6.23% ಸೇವ್ ಆಗುತ್ತೆ ಟ್ಯಾಕ್ಸ್. ಸೊ ಫಾರ್ ಅ ಗ್ರೋಯಿಂಗ್ ಬಿಸ್ನೆಸ್, ಫಾರ್ ಅ ಎಕ್ಸ್ಪ್ಯಾಂಡಿಂಗ್ ಬಿಸ್ನೆಸ್, ದಿಸ್ ಇಸ್ ಬೆಟರ್, ರೈಟ್? ಓನ್ಲಿ ವೆನ್ ಇಟ್ ಈಸ್ ಅ ಬಿಸ್ನೆಸ್ ಲೈಕ್, ಸರ್ ಬಾಡಿಗೆ ಬರತ್ತದ್ರಿ, ಪ್ರೈವೇಟ್ ಲಿಮಿಟೆಡ್ ಬಿಲ್ಡಿಂಗ್ ಕಟ್ ಬಾಡಿಗೆ ಕೊಡೋಣ ಬೇಡ, ಇಲ್ಲಾಂದ್ರೆ ಬಾಡಿಗೆ ಬಂದಿದ್ದೆಲ್ಲ ನೀವು ನಿಮ್ಮ ಅಕೌಂಟಿಗೆ ಹಾಕೋದಿಲ್ಲ. ಸೊ ಇಟ್ ಇಸ್ ಆಲ್ವೇಸ್ ಪ್ರಿಫರಬಲ್ ಟು ಕೀಪ್ ಇಟ್ ಪಾರ್ಟ್ನರ್ಶಿಪ್ ಆರ್ LLP. ಪ್ರೈವೇಟ್ ಲಿಮಿಟೆಡ್ ಅಲ್ಲ, ಪ್ರೈವೇಟ್ ಲಿಮಿಟೆಡ್ ಅಂದ್ರೆ ಕಂಪನಿ, ಫ್ಯಾಕ್ಟರಿ, ರೈಟ್? BPO, ಬಿಗ್ಗರ್ ಬಿಸ್ನೆಸಸ್ ವಿಲ್ ಗೋ ಫಾರ್ ಕಂಪನಿ. ನಾವ್ ಅಂಡರ್ಸ್ಟುಡ್? ಬಿಕಾಸ್ ಅಲ್ಲೇ ರೊಕ್ಕ ಉಳಿಸಿ ಮತ್ತೆ ರೀಇನ್ವೆಸ್ಟ್ ಮಾಡೋದಿರ್ತದೆ, ಅದಕ್ಕೆ ಹೋಗ್ತಾರೆ. ಸೊ ದಿಸ್ ಇಸ್ ಒನ್ ಮೇಜರ್ ಡಿಫರೆನ್ಸ್ ಇನ್ ಕಂಪನಿ ಅಡ್ವಾನ್ಸ್ ಲೆವೆಲ್. ಗೊತ್ತಾದ? ಸೊ ಸರ್ ಇದನ್ನ ಇಂಟರ್ವ್ಯೂದಾಗ ಕೇಳಿದ್ರೆ ಹೆಂಗ್ ಹೇಳ್ಬೇಕ್ರಿ, ರೈಟ್? ಫಸ್ಟ್, ವಾಟ್ ಇಸ್ ಟ್ಯಾಕ್ಸೇಷನ್ ಕ್ವಶನ್ ಏನ್ ಬರ್ತೈತಿ? ವಾಟ್ ಇಸ್ ಟ್ಯಾಕ್ಸ್ ಡಿಫರೆನ್ಸ್ ಬಿಟ್ವೀನ್ LLP and private limited bರ್ತೈತಿ. ಸರ್, LLP has single layer taxation. We pay only one time tax, that is 31.4%. ಸರ್ 31.4 ಏನ್ ಬರ್ತೈತಿ? ಆಮೇಲೆ ಹೇಳ್ತು, ಈಗಲ್ಲ ಆಮೇಲೆ ಹೇಳಿ. ಕಂಪನಿ ಹ್ಯಾಸ್ ಡ್ಯೂಯಲ್ ಲೇಯರ್ ಟ್ಯಾಕ್ಸೇಷನ್, ಕಾರ್ಪೊರೇಟ್ ಟ್ಯಾಕ್ಸ್, ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸ್. ಪಾಸ್ ಇಂಟರ್ವ್ಯೂ ಅಲ್ಲೇ ಡೈರೆಕ್ಟ್ ಸೀನಿಯರ್ ಮ್ಯಾನೇಜರ್ ಪೊಸಿಷನ್. ಭಾಳ ಮಂದಿಗೆ ಗೊತ್ತಿಲ್ಲ ಇದು, ಅದಕ್ಕೆ ಹೇಳ. ನೆಕ್ಸ್ಟ್, what is first difference? I told you, taxation. Second difference, very very important, which may not be in interview question. Interview ದಾಗ ಕೇಳಂಗಿಲ್ಲ, ಯಾಕಂದ್ರೆ that is a very technical. What you should know is, private limited company ದಾಗ, ಫಾರ್ ಎಕ್ಸಾಂಪಲ್, ನಾವಿಬ್ರೀಗ ಪಾರ್ಟ್ನರ್ಶಿಪ್ ರನ್ ಮಾಡೋದು, ದೀಪಾವಳಿ ಸೀಸನ್ ಸ್ಟಾಕ್ ಫುಲ್ ಇಡಬೇಕು. ಯಾಕಂದ್ರೆ ಎಲ್ಲರೂ ಕಂಪ್ಯೂಟರ್ ಮದುವೆ ತಗೋತಾರ. ನಿಮ್ ಫ್ರೆಂಡ್ ನಿಮ್ಮ ಹೆಸರು ನಿನ್ನ ಅರುಣ್. ಸೊ ಅರುಣ್ ಏನಂತಾನ, ಅರುಣ ಭಾಳ ರೊಕ್ಕ ಮಾಡ್ಬೋದು, ರೈಟ್? ನಾವಿಬ್ರು ಬಿಸ್ನೆಸ್ ಮಾಡೋದು. ನಾನು ದೀಪಾವಳಿ ಸ್ಟಾಕ್ ಇಡ್ಬೇಕ, ಒಂದ್ ದೀಪಾವಳಿ ಸಲ ಒಂದ್ 3 ತಿಂಗಳಿಗೆ ಒಂದ್ 10 ಲಕ್ಷ ರೂಪಾಯಿ ಕೊಡಪ್ಪ ಅಂತಂದ್ರೆ, ತಗೋಬಾ, ₹1 1% ಪರ್ ಮಂತ್ಲಿ ಬಡ್ಡಿಲೆ ಕೊಡ್ತೇನೆ ಅಂತೇಳಿ ಅವ್ರ ರೊಕ್ಕ ಕೊಡ್ತಾರೆ. ಸೊ ಐ ಕ್ಯಾನ್ ಟೇಕ್ ಅ ಹ್ಯಾಂಡ್ ಲೋನ್ ಅದ ಹ್ಯಾಂಡ್ ಲೋನ್ ಫ್ರಮ್ ಅರುಣ್ ಟು ದ ಬಿಸ್ನೆಸ್. ಪಾಸಿಬಲ್ ಇನ್ ಪಾರ್ಟ್ನರ್ಶಿಪ್ ಫರ್ಮ್, ಪಾಸಿಬಲ್ ಇನ್ LLP. ಪ್ರೈವೇಟ್ ಲಿಮಿಟೆಡ್, you cannot take loan from a third party. You cannot take loan from a third party who is not a bank or a financial institution. One of the biggest problem. ಅದಕ್ಕೆ ಜ್ಯುವೆಲರಿ ಶಾಪ್, ಟ್ರೇಡಿಂಗ್ ಕಂಪನಿಗಳು ಇವರೆಲ್ಲ ಯಾವಾಗ ಬೇಕಾವಾಗ ಹೊರಗಿಂದ ರೊಕ್ಕ ತಂದಂದ ಬಿಸ್ನೆಸ್ ಮಾಡ್ತಿರ್ತಾರೆ. ಅಂತವ್ರು ಒಟ್ಟ ಪ್ರೈವೇಟ್ ಲಿಮಿಟೆಡ್ ಮಾಡಕ್ ಹೋಗಂಗಿಲ್ಲ. ಇದು ಒಂದ್ ಬಿಗ್ಗೆಸ್ಟ್ ಚಾಲೆಂಜ್. ಸರ್ ನಮ್ ಸೀಸನ್ ಬಂದಾಗ ರೊಕ್ಕ ಕೊಡಕ್ ಬ್ಯಾಂಕ್ ಬರಂಗಿಲ್ರಿ, ಹಿಂಗ ನಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕಡೆಯಿಂದ ಇಂಟ್ರೆಸ್ಟ್ ಕೊಟ್ಕೊಂಡು ರೊಕ್ಕ ತರ್ತೀವಿ, ನಾವು ದಂಧೆ ಮಾಡ್ತೇವಿ, ಮಾಡಕ್ ಬರಂಗಿಲ್ಲ. ಇಫ್ ಯು ಆರ್ ಅ ಪ್ರೈವೇಟ್ ಲಿಮಿಟೆಡ್ ಕಂಪನಿ, LLP partnership firm possible, he can give, right? One biggest challenge, one biggest difference. ಸರ್ ಅಕಸ್ಮಾತ್ ಅರುಣ್ ಇವನ್ ಖಾಸ ತಮ್ಮಿದ್ರ ತಗೋಬಹುದೇನ್ರಿ? ಅರುಣ್ is own brother of Prashant. Can I take money from Arun? Yes. ಅದನ್ನ ರೂಲ್ ದಾಗ ಏನ್ ಹಾಕ್ಯಾರ, ಡೈರೆಕ್ಟರ್ ರಿಲೇಟಿವ್ ಇತ್ತಂದ್ರೆ ಯು ಕ್ಯಾನ್ ಟೇಕ್ ಲೋನ್ ಅಂತ ಹಾಕ್ಯಾರ ರೂಲ್ ದಾಗ, ಒಂದು ಎಕ್ಸೆಪ್ಷನ್. ಸೊ ನಿಮ್ ಮನ್ಯಾಗ ಮಂದಿ ರಿಲೇಟಿವ್ ಡೆಫಿನೇಷನ್ ದಾಗ ಯಾರು ಬರ್ತಾರಲ್ಲ ಅವ್ರ ಕಡೆಯಿಂದ ನೀವು ರೊಕ್ಕ ತಗೋಬಹುದು. ಫ್ರೆಂಡ್ಸ್ ಕಡೆ ತಗೊಳಕ್ ಬರಂಗಿಲ್ಲ. ಮಾರ್ಕೆಟ್ ದಾಗ ಥರ್ಡ್ ಪಾರ್ಟಿ ಹ್ಯಾಂಡ್ ಲೋನ್ ಇರ್ತಾವ, ಅವ್ ತಗೊಳಕ್ ಬರಂಗಿಲ್ಲ.
ಇದು ಒಂದ್ ಮೇಜರ್ ಡಿಫರೆನ್ಸ್. ಇಂಟರ್ವ್ಯೂದಾಗ ಈ ಕ್ವಶನ್ ಕೇಳಂಗಿಲ್ಲ ಜನರಲಿ, ಬಟ್ ನಿಮಗ ಅಂಡರ್ಸ್ಟ್ಯಾಂಡಿಂಗ್ ದಾಗ ಸರ್ ಡಿಫರೆನ್ಸಸ್ ಹೇಳೋ ಮುಂದೆ ಯಾರಿಗಾರ ಡಿಸಿಷನ್ ಬಂದ್ರ ಸರ್ ನಾನು ಡಿಸೈಡ್ ಮಾಡ್ಬಿಟ್ಟೇನ್ರಿ LLP ಅಥವಾ ಪಾರ್ಟ್ನರ್ಶಿಪ್ ಮಾಡೋದು, ಬಟ್ ನನಗೆ ಇನ್ನ ಏನ್ ಮೇಜರ್ ಡಿಫರೆನ್ಸ್ ಇರ್ಬೋದ್ರಿ ಇದ್ರೊಳಗೆ ಹೇಳ್ರಿ ಅಂತಂದ್ರೆ ಇದು ಲಾಸ್ಟಿಗೆ ಹೇಳ್ಬೇಕು ಸರ್. ಕಾಸ್ಟ್ ಗೀಸ್ಟ್ ಟ್ಯಾಕ್ಸೇಷನ್ ಎಲ್ಲ ಒಂದ್ ಕಡೆ, ನೀವು ಸೀಸನ್ ಅಂದ್ರೆ ಫಾರ್ ಎಕ್ಸಾಂಪಲ್ ಆ ಬಿಸ್ನೆಸ್ ಹೆಂಗಿರ್ತದೆ ಅಂದ್ರೆ ಲೋನ್ ಲೈನ್ ನಡೆಯುವಂತ ಬಿಸ್ನೆಸ್ ಭಾಳ ಇರ್ತಾವ. ಹಾರ್ಡ್ವೇರ್ ಬಿಸ್ನೆಸ್, ಸ್ಯಾನಿಟರಿ ಬಿಸ್ನೆಸ್, ಇವೆಲ್ಲ ಸೀಸನ್ ಬಂದಾಗ ಹುಯ್ ಅಂತ ಸ್ಟಾಕ್ ಹಾಕ್ಬೇಕು, ರೈಟ್? ಸ್ಟೇಷನರಿ ಬಿಸ್ನೆಸ್, ಬುಕ್ಸ್ ಬಿಸ್ನೆಸ್, ಸ್ಕೂಲ್ ಟೈಮ್ದಾಗ ಹ್ಯೂಜ್ ಸ್ಟಾಕ್ ಹಾಕ್ಬೇಕು, ರೈಟ್? ಸೊ ಆಲ್ ದೀಸ್ ಥಿಂಗ್ಸ್, ಇವನ್ ಫೆಸ್ಟಿವಲ್ ರಿಲೇಟೆಡ್ ಎಲ್ಲ ಬಿಸ್ನೆಸ್, ಕ್ರ್ಯಾಕರ್ ಬಿಸ್ನೆಸ್, ಲೋನ್ ತಗೊಂಡ್ ಬಂದನೆ ಕ್ರ್ಯಾಕರ್ ಇಟ್ಟು 1 ತಿಂಗಳದಾಗ ಮಾರಿ 2 ತಿಂಗಳದಾಗ ಮಾರಿ ಮತ್ತೆ ಲೋನ್ ಮುಟ್ಟಿಸ್ತಾರೆ. ಆಲ್ ದೀಸ್ ಬಿಸ್ನೆಸಸ್ ಕ್ಯಾನ್ ನಾಟ್ ನೆವರ್ ಬಿ ಪ್ರೈವೇಟ್ ಲಿಮಿಟೆಡ್ ಕಂಪನೀಸ್. ಅವು ಮಾಡಂಗೇನೆ. ಗೊತ್ತದ ಡಿಫ್ರೆನ್ಸ್, ರೈಟ್? ಸರ್ 6% ಟ್ಯಾಕ್ಸ್ ಉಳಿತೈತೆ ಅಂದ್ರೆ ಟ್ಯಾಕ್ಸ್ ಉಳಿಸೋದಲ್ಲ, ಬಿಸ್ನೆಸ್ ಮಾಡಕ್ ರೊಕ್ಕ ಬೇಕಲ್ಲ, ರೈಟ್? ಓಕೆ, ಸೊ ಆಲ್ ಡಿಫರೆನ್ಸ್ ಇಸ್ ಡನ್.